ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟ್ರೇಡರ್ ಕನ್ನಡ. ನಿಮಗಿಲ್ಲಿ ಸ್ಕ್ರೀನ್ ಮೇಲೆ ಯಾವುದಾದ್ರೂ ಸ್ಟಾಕ್ ಲಿಸ್ಟ್ ಕಾಣಿಸ್ತಾ ಇದೆ ಅಲ್ವಾ? ಇದು ಮ್ಯೂಚುವಲ್ ಫಂಡ್ಸ್ ಎಲ್ಲ ಸೇರಿ ಕ್ಯುಮುಲೇಟಿವ್ ಆಗಿ ಹೋಲ್ಡ್ ಮಾಡ್ತಿರೋಂಥ ಟಾಪ್ 49 ಸ್ಮಾಲ್ ಕ್ಯಾಪ್ ಸ್ಟಾಕ್ ಲಿಸ್ಟ್ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಗಮನಿಸಬಹುದು. ಯಾವ ಸ್ಟಾಕ್ನಲ್ಲಾದರೆ ಮ್ಯೂಚುವಲ್ ಫಂಡ್ಸ್ ಎಲ್ಲ ಸೇರಿ ಜಾಸ್ತಿ ನಂಬರ್ ಆಫ್ ಸ್ಟಾಕ್ಸ್ನ ಹೋಲ್ಡ್ ಮಾಡ್ತಿದೆ ಅಲ್ವಾ, ಅದರ ಒಂದು ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿರೋದು ಆಸ್ ಪರ್ ಮಾರ್ಕೆಟ್ ವ್ಯಾಲ್ಯೂ ನೋಡಿದ್ರೆ ಮ್ಯೂಚುವಲ್ ಫಂಡ್ಸ್ ಹೋಲ್ಡ್ ಮಾಡ್ತಿರುವಂತ ಈ ಟಾಪ್ 49 ಸ್ಮಾಲ್ ಕ್ಯಾಪ್ ಸ್ಟಾಕ್ ಲಿಸ್ಟ್ ಅಲ್ಲಿ ಕಾರ್ಬೋರಂಡಿಯಂ ಯೂನಿವರ್ಸಲ್, ಟ್ಯೂಬ್ ಇನ್ವೆಸ್ಟ್ಮೆಂಟ್ಸ್, ಫೈನ್ ಆರ್ಗಾನಿಕ್ಸ್, ಬ್ರಿಗೇಡ್ ಎಂಟರ್ಪ್ರೈಸಸ್ ಅಂಡ್ ಬ್ಲೂ ಸ್ಟಾರ್ ಸ್ಟಾಕ್ಸ್ ಟಾಪ್ 5 ಲಿಸ್ಟ್ ಅಲ್ಲಿ ಇದೆ. ರಿಮೈನಿಂಗ್ ಕಂಪನೀಸ್ ನಲ್ಲಿ KPIT ಟೆಕ್ನಾಲಜೀಸ್, ನವೀನ್ ಫ್ಲೋರೈನ್, ಗ್ಯಾಲಕ್ಸಿ ಸರ್ಫೇಸ್ ಅಂಡ್ ದೀಪಕ್ ನೈಟ್ರೇಟ್ಸ್ ಜೊತೆಗೆ ಇನ್ನು ಸ್ವಲ್ಪ ಕಂಪನೀಸ್ ನೇಮು ನೀವು ಇಲ್ಲಿ ಗಮನಿಸಬಹುದು. ಈ ಕಂಪ್ಲೀಟ್ 49 ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಲಿಸ್ಟ್ ಯಾವುದೆಲ್ಲ ಇದೆ ಅಲ್ವಾ, ಇದನ್ನಿವತ್ತು ಟೆಲಿಗ್ರಾಮ್ ನಲ್ಲಿ ಶೇರ್ ಮಾಡಿದೀನಿ. ನೀವು ಅದನ್ನು ಡೌನ್ಲೋಡ್ ಮಾಡಿ ನೀವೇನಾದ್ರೂ ಈ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನೀವು ಅದನ್ನು ಮಾನಿಟರ್ ಮಾಡಬಹುದು. ನೆಕ್ಸ್ಟ್, ನಮಗೆ ಪ್ರತಿ ಸಲಿನೂ ದೀಪಾವಳಿಗೆ ಮೋಸ್ಟ್ ಆಫ್ ದಿ ಬ್ರೋಕಿಂಗ್ ಫರ್ಮ್ಸ್ ಎಲ್ಲಾನು ನೆಕ್ಸ್ಟ್ 1 year ನಲ್ಲಿ ಯಾವ ಸ್ಟಾಕ್ಸ್ ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ತೇವೆ ಅನ್ನೋ ಡೇಟಾನ ಕೊಡ್ತಾ ಇರ್ತಾರಲ್ವಾ, ಹಾಗೆ HDFC ಸೆಕ್ಯೂರಿಟಿ ಅವರು ಟಾಪ್ 10 ಸ್ಟಾಕ್ಸ್ ಹತ್ರ ಸೆಲೆಕ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಕಮಿಂಗ್ ಮಂತ್ಸ್ ಅಲ್ಲಿ ಆ ಸ್ಟಾಕ್ಸ್ ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ತೀವಿ ಅಂತ. ಸೊ ಅವರ ಲಿಸ್ಟ್ ಅಲ್ಲಿ ಫಸ್ಟ್ ಇರುವಂತ ಸ್ಟಾಕ್ಸ್ ಆಸ್ಟಾ DM ಹೆಲ್ತ್ ಕೇರ್ ಟಾರ್ಗೆಟ್ 278 ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಭಾರತ್ ಡೈನಾಮಿಕ್ಸ್ ಟಾರ್ಗೆಟ್ 1022 ಅಂಡ್ ನೆಕ್ಸ್ಟ್ ಭಾರತ್ ಎಲೆಕ್ಟ್ರಾನಿಕ್ ಟಾರ್ಗೆಟ್ 123, ಬಿರ್ಲಾ ಕಾರ್ಪೊರೇಷನ್ ಟಾರ್ಗೆಟ್ 1069, ಸಿಪ್ಲಾ ಟಾರ್ಗೆಟ್ 1283, ದೀಪಕ್ ಫರ್ಟಿಲೈಸರ್ಸ್ ಟಾರ್ಗೆಟ್ 1058, ICICI ಬ್ಯಾಂಕ್ ಟಾರ್ಗೆಟ್ 999, RVNL ಟಾರ್ಗೆಟ್ 42, ಸನ್ ಟಿವಿ ಟಾರ್ಗೆಟ್ 624, TCI ಎಕ್ಸ್ಪ್ರೆಸ್ ಟಾರ್ಗೆಟ್ 2169. HDFC ಸೆಕ್ಯೂರಿಟಿ ಅವರು ಹೇಳ್ತಿರೋದು. ಈ ತರ ತುಂಬಾ ಸೆಕ್ಯೂರಿಟೀಸ್ ಅವರು ಅಪ್ಡೇಟ್ ಮಾಡ್ತಾ ಇರ್ತಾರೆ. ಯೂಶುವಲ್ ಆಗಿ ಇನ್ವೆಸ್ಟ್ಮೆಂಟ್ ಅಲ್ಲಿ ನಾವು ತುಂಬಾ ಫ್ಯಾಕ್ಟರ್ಸ್ ನ ಕನ್ಸಿಡರೇಷನ್ ತಗೊಂಡು ಸ್ಟಾಕ್ಸ್ ನಾವು ಮಾನಿಟರಿಂಗ್ ಮಾಡ್ತಾ ಇರ್ತೀವಿ. ಲೈಕ್ ಡೆಟ್ ಕಮ್ಮಿ ಇರುವಂತ ಸ್ಟಾಕ್ಸ್, ರೀಸೆಂಟ್ ಟೈಮ್ಸ್ ಅಲ್ಲಿ ಕೆಪೆಕ್ಸ್ ಪ್ಲಾನ್ ಮಾಡ್ತಿರೋವು, ಲೈಕ್ ಅವರು ಕೆಪಾಸಿಟಿನ ಜಾಸ್ತಿ ಮಾಡ್ಕೋಬೇಕಂತ ನೋಡ್ತಿರೋವು, ಪ್ರಮೋಟರ್ಸ್ ಪ್ಲೆಡ್ಸ್ ಕಮ್ಮಿ ಮಾಡ್ಕೊಂಡಿರೋವು, ರೀಸೆಂಟ್ ಟೈಮ್ಸ್ ಅಲ್ಲಿ ಮಾರ್ಕೆಟ್ ಓಪನ್ ಮಾರ್ಕೆಟ್ ಅಲ್ಲಿ ತಗೊಂತಿರೋವು, ಈ ತರ ಸ್ವಲ್ಪ ಫ್ಯಾಕ್ಟರ್ಸ್ ನಾವು ತಗೊಂತೀವಲ್ವಾ. ಅದರಲ್ಲಿ 2018 ನಲ್ಲಿ ಇರುವಂತ ಅವರ ಬಿಸ್ನೆಸ್ ನಂಬರ್ಸ್ ಗಂದ್ರೂ 2022 ಇರುವಂತ ಅವರ ಬಿಸ್ನೆಸ್ ನಂಬರ್ಸ್ ಯಾರಾದ್ರೂ ಲಾಸ್ಟ್ 4 years ನಲ್ಲಿ ಈ ತರ ಸಿಗ್ನಿಫಿಕೆಂಟ್ ಆಗಿ ಗ್ರೋತ್ ಮಾಡ್ಕೊಂಡಿರುವಂತ ಬಿಸ್ನೆಸ್ ನ ಅದರಲ್ಲಿ ಟಾಪ್ 33 ಕಂಪನೀಸ್ ಮೀನ್ಸ್ ಇಂಡಿಯಾ ಫಾಸ್ಟೆಸ್ಟ್ ಗ್ರೋಯಿಂಗ್ ಕಂಪನೀಸ್ ಟಾಪ್ 33 ಒಂದು ಲಿಸ್ಟ್ ನ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಇಡ್ತಾ ಇದ್ದೀನಿ. ನೀವು ಇದನ್ನು ಗಮನಿಸಿದ್ರೆ ಆ ಸ್ಟಾಕ್ಸ್ ನೇಮ್ಸ್ 2022 ನಲ್ಲಿ ಅವರ ಇನ್ಕಮ್ ಅಂಡ್ ಪ್ರಾಫಿಟ್ ಎಷ್ಟಿದೆ ಅಂತ ನಿಮಗೆ ಇಲ್ಲಿ ಕಾಣಿಸ್ತಾ ಇರುತ್ತೆ. ಅಂಡ್ ಇದನ್ನ ನಾವು 2018 ಅಲ್ಲಿ ಅವರ ಇನ್ಕಮ್ ಅಂಡ್ ಪ್ರಾಫಿಟ್ ಜೊತೆ ಕಂಪೇರ್ ಮಾಡಬಹುದು. ಅಂಡ್ ಲಾಸ್ಟ್ 4 years ಅಲ್ಲಿ ಎಷ್ಟು % CAGR ಇಂದ ಅವರು ಬಿಸ್ನೆಸ್ ನ ಜಾಸ್ತಿ ಮಾಡ್ಕೊಂಡಿದ್ದಾರೆ ಆ ಡೇಟಾ ನಿಮಗೆ ಇಲ್ಲಿ ಕಾಣಿಸ್ತಾ ಇರುತ್ತೆ. ಸೊ ಇಫ್ ಇನ್ ಕೇಸ್ ಯಾವ ಕಂಪನೀಸ್ ಆದ್ರೆ ಸ್ಟ್ರಾಂಗ್ ಆಗಿ ಗ್ರೋತ್ ಇದೆ ರೀಸೆಂಟ್ ಇಯರ್ ಅಲ್ಲಿ ಅಂತ ಅದರ ಕ್ರೈಟೇರಿಯಾ ತಿಳ್ಕೋಬೇಕು ಅನ್ಕೊಂಡ್ರೆ ನೀವು ಇಲ್ಲಿ ಕಾಣಿಸ್ತಾ ಇರೋಂಥ ಲಿಸ್ಟ್ ಅಲ್ಲಿ ಇರುವಂತ ಸ್ಟಾಕ್ಸ್ ನ ಗಮನಿಸಬಹುದು. ಈ ಇಮೇಜ್ ನಾನು ಟೆಲಿಗ್ರಾಮ್ ನಲ್ಲಿ ಶೇರ್ ಮಾಡಿದೀನಿ, ನೀವು ಅಲ್ಲೂ ಸೇವ್ ಮಾಡ್ಕೊಂಡು ನೋಡಬಹುದು. ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಡೇಟಾನು ನಾವು ಗಮನಿಸಬಹುದು. ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ಕಂಪನೀಸ್ನಾದ್ರೆ ಹೊಸದಾಗಿ ಮ್ಯೂಚುವಲ್ ಫಂಡ್ಸ್ ಅವರು ಆಡ್ ಮಾಡ್ಕೊಂಡಿರೋದು ಆ ಡೇಟಾ ನಿಮಗೆ ಇಲ್ಲಿ ಗಮನಿಸಬಹುದು. ಇದರಲ್ಲಿ ರೀಸೆಂಟ್ ಆಗಿ ಲಿಸ್ಟ್ ಆಗಿರುವಂತಹ IPO ಕಂಪನಿ ಸ್ವಲ್ಪ ಸೈಡ್ಗೆ ಇಟ್ಟರೆ ರೆಸ್ಟ್ ಆಫ್ ದ ಕಂಪನೀಸ್ ರಿಲೇಟೆಡ್ ಆಗಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಮ್ಯೂಚುವಲ್ ಫಂಡ್ಸ್ ಇಂಟ್ರೆಸ್ಟ್ ತೋರಿಸಿರೋದು ಬಟರ್ಫ್ಲೈ, ಬೆಸ್ಟ್ ಆಗ್ರೋ ಲೈಫ್, ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ಅದಾನಿ ವಿಲ್ಮರ್, ಅರವಿಂದ್ ಸ್ಮಾರ್ಟ್ ಸ್ಪೇಸ್, ಒಲೆಕ್ಟ್ರಾ ಗ್ರೀನ್ ಟೆಕ್ ಅಂಡ್ JBM ಆಟೋ. ಇದರಲ್ಲಿ ಯಾವ್ಯಾವ ಮ್ಯೂಚುವಲ್ ಫಂಡ್ಸ್ ಅವರು ಆಡ್ ಮಾಡ್ಕೊಂಡಿರೋ ಡೇಟಾ ನಿಮಗೆ ರೈಟ್ ಸೈಡ್ ಕಾರ್ನರ್ ಕಾಣಿಸ್ತಾ ಇರುತ್ತೆ. ಅಂಡ್ ಸೇಮ್ ಹಾಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ್ಯಾವ ಮ್ಯೂಚುವಲ್ ಫಂಡ್ಸ್ ಅವರು ಸ್ಟಾಕ್ಸ್ ಇಂದ ಕಂಪ್ಲೀಟ್ ಆಗಿ ಎಕ್ಸಿಟ್ ಆಗಿರೋ ಡೇಟಾ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಗಮನಿಸಬಹುದು. ಆ ಸ್ಟಾಕ್ ನೇಮ್ಸ್ ನೋಡಿದ್ರೆ ಕಾವೇರಿ ಸೀಡ್ಸ್, ಇಂಡೋ ಕೌಂಟ್, ವೆಂಕೀಸ್, ಹಿಮೋಸ್ಪಿಯರ್ ಪ್ರಾಪರ್ಟೀಸ್, ಸೋನಿ ಮೆಡಿಕೇರ್, ರೆಸ್ಪಾನ್ಸ್ ಇಂಡಸ್ಟ್ರೀಸ್, IND ಸ್ವಿಫ್ಟ್ ಲ್ಯಾಬ್, ಆಲ್ಬರ್ಟ್ ಡೇವಿಡ್ ಈ ಸ್ಟಾಕ್ಸ್ ರಿಲೇಟೆಡ್ ಆಗಿ ಮ್ಯೂಚುವಲ್ ಫಂಡ್ಸ್ ಅವರು ಕಂಪ್ಲೀಟ್ ಆಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಎಕ್ಸಿಟ್ ತಗೊಂಡಿದ್ದಾರೆ. ನೆಕ್ಸ್ಟ್ ACC ಅಂಡ್ ಅಂಬುಜಾ ಬಗ್ಗೆ ಮಾತಾಡ್ಕೊಳ್ಳೋಣ. ಈ ಸಿಮೆಂಟ್ ಪ್ಯಾಕ್ನಲ್ಲಿ ಬರ್ತಿರೋಂಥ ನಂಬರ್ಸು ಎಲ್ಲಾನು ವೀಕ್ ಆಗಿ ಇದೆ. ACC ಅವರು ವೀಕ್ ನಂಬರ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವನ್ ಶ್ರೀ ಸಿಮೆಂಟ್ ಅವರು ಅವರ ವೀಕ್ ನಂಬರ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವನ್ ಇಷ್ಟೊಂದು ವೀಕ್ ನಂಬರ್ಸ್ ಇದ್ರೂ ACC ಹೀಗೆ ಸ್ಟೇಬಲ್ ಆಗಿರೋದಕ್ಕೆ ಮೇನ್ ರೀಸನ್ ಇವರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾ ಎಕ್ಸ್ಚೇಂಜ್ಗೆ ಫೈಲ್ ಮಾಡಿದ್ರಲ್ಲಿ ನೀವು ಗಮನಿಸಿದ್ರೆ ಕಂಪನಿ ವಿತ್ ಎಫೆಕ್ಟ್ ಫ್ರಮ್ September 16th, 2022 has terminated agreement with the 𝐂𝐻DFC technology for payment of technology and know-how fees 1% of eligible net sales ಅಂತ. ಫ್ರೆಂಡ್ಸ್, ಇದಕ್ಕೆ ಮೀನಿಂಗ್ ಏನಂದ್ರೆ ರೀಸೆಂಟ್ ಟೈಮ್ಸ್ ಅಲ್ಲಿ ಅದಾನಿ ಗ್ರೂಪ್ ಅವರು ACC ಅಂಡ್ ಅಂಬುಜಾ ಸಿಮೆಂಟ್ ನ 𝐂𝐻DFC ಅವರಿಂದ ಮೀನ್ಸ್ 2 ಪೇರೆಂಟ್ ಕಂಪನಿಯಿಂದ ತಗೊಂಡಿದಾರಲ್ವಾ, ಆ ತರ ತಗೊಳಕ್ ಮುಂಚೆವರೆಗೂ ACC ಅಂಡ್ ಅಂಬುಜಾ ಅವರು ಮಾಡಿರುವಂತ ಸೇಲ್ಸ್ ಅಲ್ಲಿ ಪ್ರಾಫಿಟ್ ಅಲ್ಲ ಸೇಲ್ಸ್ ಅಲ್ಲಿ 1% ಆಫ್ ಟೆಕ್ನಾಲಜಿ ಅಂಡ್ ನೋ ಹೌ ಫೀಸ್ ನ ಪೇ ಮಾಡ್ತಾ ಇದ್ರು. ಇನ್ ಸಿಂಪಲ್ ಟರ್ಮ್ಸ್ 1% ಆಫ್ ರಾಯಲ್ಟಿ ಫೀ ನ
ಹೋಲಿಸಿಮ್ ಅವ್ರಿಗೆ ಪೇ ಮಾಡೋದು ಅದೊಂದು ಬಿಗ್ ಅಮೌಂಟ್. ಬಿಕಾಸ್ ಪ್ರಾಫಿಟಲ್ಲಿ 1% ಅಂದರೆ ಕಮ್ಮಿ ಆಗತ್ತೇನೋ, ಆದರೆ ಸೇಲ್ಸಲ್ಲಿ ಅಂದರೆ ಕೇವಲ ಈ ಕ್ವಾರ್ಟರ್ನಲ್ಲಿ 4000 ಅರೌಂಡ್ ಕ್ರೋರ್ಸ್ ಹತ್ರ ಇವರು ರೆವಿನ್ಯೂನ ಜನರೇಟ್ ಮಾಡಿದ್ದಾರೆ. ಅದರಿಂದ ಇಲ್ಲಿವರೆಗೂ ಆ 1% ಯಾವುದಾದ್ರೆ ರಾಯಲ್ಟಿನ ಪೇ ಮಾಡ್ತಾ ಬಂದಿದ್ದಾರಲ್ವ ಈ ಕಂಪನೀಸು, ಅವರು ಇಲ್ಲಿಂದ ನೆಕ್ಸ್ಟ್ ಪೇ ಮಾಡಬೇಕಾಗಿರುತ್ತೆ, ನೀಡಿಲ್ಲ ಅನ್ನೋ ತರ ACC ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ನಾವು ಇಲ್ಲಿಂದ ರಾಯಲ್ಟಿನ ಪೇ ಮಾಡಲ್ಲ ಅಂತ ಈ ರೀಸನ್ ಇಂದಾನೆ ಸ್ಟಾಕ್ ರಿಲೇಟೆಡ್ ಆಗಿ ನಾವು ಇಲ್ಲಿಂದ ರಾಯಲ್ಟಿನು ಪೇ ಮಾಡಲ್ಲ ಅಂತ ಮಾಡಿರುವಂತ ಅಪ್ಡೇಟ್ ಇಂದಾನೆ ಸ್ಟಾಕ್ ರಿಲೇಟೆಡ್ ಆಗಿ ಇವತ್ತು ನಮ್ಗೆ ಇಷ್ಟೊಂದು ಸ್ಟೆಬಿಲಿಟಿ ಕಾಣಿಸಿದೆ. ಓವರ್ ಆಲ್ ನಂಬರ್ಸ್ ವೀಕ್ ಆಗೇ ಇದೆ. ಬಟ್ ಅದಾನಿ ಅವರ ಆಕ್ವಿಜಿಷನ್ ಬಂದ ಮೇಲೆ ಬರ್ತಿರುವಂತ ಬಿಗ್ ಚೇಂಜ್ ಅಂತೂ ಇದು. ಅದರಿಂದ ಇವತ್ತು ACC ಅಂಡ್ ಇವನ್ ಅಂಬುಜಾ ಸಿಮೆಂಟನು ಇಂಟ್ರಾಡೇ ಸೆಷನ್ ಅಲ್ಲಿ ಸ್ಟ್ರಾಂಗ್ ಆಗಿ ಮೂವ್ ಆಗಿವೆ. ಸೊ ಇದು ACC ಅಂಬುಜಾ ಎರಡಕ್ಕೂ ಪಾಸಿಟಿವ್. ಬಟ್ ACC ಒಂದು ನಂಬರ್ಸು ವೀಕ್ ಆಗಿರ್ತಾ ಇರೋದು, ಸ್ಟಾಕ್ ಏನು ದೊಡ್ಡದಾಗಿ ಮೂವ್ ಆಗಿಲ್ಲ. ಬಟ್ ಅಂಬುಜಾ ಸಿಮೆಂಟು 3.5% ವರೆಗೂ ಇಂಟ್ರಾಡೇನಲ್ಲಿ ಪಾಸಿಟಿವ್ ಆಗಿ ಮೂವ್ ಆಗಿದೆ. ನೆಕ್ಸ್ಟು IDFC ಫಸ್ಟ್ ಬ್ಯಾಂಕ್ ಬಗ್ಗೆ ಮಾತಾಡ್ಕೊಳ್ಳೋಣ. IDFC ಫಸ್ಟ್ ಬ್ಯಾಂಕ್ ರಿಲೇಟೆಡ್ ಆಗಿ ಮೋತಿಲಾಲ್ ಓಸ್ವಾಲ್ ಅವರ ಕವರೇಜ್ನ ಇನಿಷಿಯೇಟ್ ಮಾಡ್ತಾ ಸ್ಟಾಕ್ ರಿಲೇಟೆಡ್ ಆಗಿ ಟಾರ್ಗೆಟ್ ಇಲ್ಲಿಂದ ಫರ್ದರ್ ಆಗಿ 70 ರೂಪೀಸ್ ಅಪ್ಸೈಡ್ ಟಾರ್ಗೆಟ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ನಿಯರ್ಲಿ ಇಲ್ಲಿಂದ ನೋಡ್ತಾ ಇದ್ರೆ 25 to 27% ಹತ್ರ ಅಪ್ಸೈಡ್ಗೆ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ತಿರೋ ಹತ್ರ ಹೇಳ್ತಿದ್ದಾರೆ. ಈ ಥರ ಇವರು ಪಾಸಿಟಿವ್ ಆಗಿ ನೋಡ್ತಾ ಇರೋದಕ್ಕೆ ಬ್ಯಾಕ್ ಹೇಳ್ತಿರೋಂಥ ರೀಸನ್, ಲಾಸ್ಟ್ ಫ್ಯೂ ಇಯರ್ಸ್ ಇಂದ ಇವರ ಬ್ಯಾಲೆನ್ಸ್ ಶೀಟ್ ಸ್ಟ್ರೆಂಥನ್ ಮಾಡ್ಕೊತಾ ಇದ್ದಾರೆ. ಅಂಡ್ ಪರ್ಟಿಕ್ಯುಲರ್ಲಿ ಇವರ ರಿಟೈಲ್ ಡಿಪಾಸಿಟ್ಸ್ ಅಂಡ್ ಕಾಸಾನಲ್ಲಿ ಬೆಟರ್ಮೆಂಟ್ ಕಾಣಿಸ್ತಾ ಇದೆ. ಮೀನ್ಸ್ ಇದರ ಮೂಲಕ ಇವರು ಜಾಸ್ತಿ ಗೇನ್ಸ್ ಆಗ್ಬೋದು ಅಂತ. ಅಂಡ್ ಡೈರೆಕ್ಷನಲ್ ಸೈಡ್ ಪ್ರೆಸೆಂಟ್ IDFC ಫಸ್ಟ್ ಬ್ಯಾಂಕ್ ಮೂವ್ ಆಗ್ತಿದೆ ಅಂತ NIM ಆದ್ರು ಅಂಡ್ ಹೋಲ್ಸೇಲ್ ಬುಕ್ ನಲ್ಲಿ ಲೈಕ್ ದೊಡ್ಡ ದೊಡ್ಡ ಕಂಪನೀಸ್ಗೆ ಲೋನ್ಸ್ ಕೊಡ್ತಾ ಇರ್ತಾರಲ್ವಾ, ಅದ್ರ ರಿಲೇಟೆಡ್ ಆಗಿ ಪ್ರೀವಿಯಸ್ ಆಗಿ ಇಶ್ಯೂಸ್ ಫೇಸ್ ಮಾಡ್ತಾ ಈಗ ರಿಟೇಲ್ ಸೈಡ್ ಇವರು ಫೋಕಸ್ ಮಾಡ್ತಿರೋ ತರ ವಿ ವೈದ್ಯನಾಥನ್ ಅವರು ತುಂಬಾ ಸಲ ಹೇಳ್ತಾ ಬಂದಿದಾರಲ್ವಾ, ಆ ಸೈಡ್ ಇವರು ಸ್ಟೆಪ್ಸ್ ಆಗ್ತಿರೋ ತರ ಅಂಡ್ ಅವರ ಕ್ರೆಡಿಟ್ ಕಾಸ್ಟನ್ನು ಕಂಟ್ರೋಲ್ ನಲ್ಲಿ ಇಡ್ತಾ ಅವರ NIA ಗ್ರೋತ್ ನ ಸ್ಟ್ರಾಂಗ್ ಆಗಿ ಮೇಂಟೈನ್ ಮಾಡಿ ಸರಿಯಾಗಿ ಎಕ್ಸ್ಪೆಕ್ಟ್ ಮಾಡಿದ್ರೆ ಇಲ್ಲಿಂದ FY25 ಒಳಗೆ ಇನ್ ಬಿಟ್ವೀನ್ 35% ಪ್ರೀ ಪ್ರಾವಿಷನಿಂಗ್ ಆಪರೇಟಿಂಗ್ ಪ್ರಾಫಿಟ್ PPOP ನ ಇವರು ಎರ್ನ್ ಮಾಡ್ತಾರಂತ. ಅಂಡ್ ROE 1.3 ಅಂಡ್ ROE 13.9 ಆಗಿ ಬೈ FY25ಗೆ ಇವರು ಮೇಂಟೈನ್ ಮಾಡಬಹುದು ಅನ್ನೋ ತರ ಎಸ್ಟಿಮೇಟ್ಸ್. ಈ ತರ ಬೈ ನೆಕ್ಸ್ಟ್ 12 ಮಂತ್ಸ್ ಅಲ್ಲಿ ಸ್ಟಾಕ್ 70 ರೂಪೀಸ್ ಹತ್ರ ಅಪ್ಸೈಡ್ಗೆ ಮೂವ್ ಇರೋದಕ್ಕೆ ಚಾನ್ಸಸ್ ಇದೆ ಅಂತ ಇವರು ಎಕ್ಸ್ಪೆಕ್ಟ್ ಮಾಡ್ತಾ ಕವರೇಜ್ ಇನಿಷಿಯೇಟ್ ಮಾಡ್ತಾ ಇರೋದು. ಸ್ಟಾಕ್ ಇವತ್ತು ಪಾಸಿಟಿವ್ ಆಗಿ ಗೇನ್ ಆಗಿದೆ. ನೆಕ್ಸ್ಟ್ ಉಜ್ಜೀವನ್ ಫೈನಾನ್ಷಿಯಲ್ ಅಂಡ್ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಬಗ್ಗೆ ಮಾತಾಡ್ಕೊಳ್ಳೋಣ. ಫ್ರೈಡೇ ಮೀನ್ಸ್ 14th ಈವ್ನಿಂಗು ಮಾರ್ಕೆಟ್ ಕ್ಲೋಸ್ ಆದಮೇಲೆ ಇವರು ಎಕ್ಸ್ಚೇಂಜಸ್ಗೆ ಅಪ್ಡೇಟ್ ಮಾಡ್ತಿರೋದು. ಪ್ರೀವಿಯಸ್ ಆಗಿ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ನಲ್ಲಿ ಉಜ್ಜೀವನ್ ಫೈನಾನ್ಷಿಯಲ್ ಸರ್ವಿಸಸ್ನ ಮೀನ್ಸ್ ಅವರ ಪ್ರಮೋಟರ್ ಕಂಪನಿನ ಮರ್ಜ್ ಮಾಡಬೇಕಂತ ಅನ್ಕೊಂತಿದ್ರಲ್ವಾ. ಸೊ ದಟ್ ಅಪ್ಕಮಿಂಗ್ ಟೈಮ್ಸಲ್ಲಿ ಇದು ಉಜ್ಜೀವನ್ ಫೈನಾನ್ಷಿಯಲ್ ಅನ್ನೋದು ಏನೂ ಇರಲ್ಲ, ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕೇ ಇರತ್ತಲ್ವಾ. ಆದ್ರೆ ಉಜ್ಜೀವನ್ ಫೈನಾನ್ಸ್ ನಲ್ಲಿ ಶೇರ್ ಹೋಲ್ಡ್ ಮಾಡ್ತಿರೋ ಪರಿಸ್ಥಿತಿ ಏನಂದ್ರೆ, ಪರ್ ಎವ್ರಿ 10 ಶೇರ್ಸ್ ಉಜ್ಜೀವನ್ ಫೈನಾನ್ಸ್ ಸರ್ವಿಸ್ ನಲ್ಲಿ ಎವ್ರಿ 10 ಶೇರ್ಸ್ ಹೋಲ್ಡ್ ಮಾಡ್ತಿರೋ ಅವ್ರಿಗೆ 116 ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಶೇರ್ಸ್ ಅಲಾಟ್ ಮಾಡ್ತೀವಿ ಅಂತ. ಈ ಸ್ಕೀಮ್ ಆಫ್ ಅಮಲ್ಗಮೈಸೇಷನ್ಗೆ ಉಜ್ಜೀವನ್ ಫೈನಾನ್ಷಿಯಲ್ ಒಂದು ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಬಂದಿರೋ ತರ ಇವರು ಎಕ್ಸ್ಚೇಂಜಸ್ಗೆ ಅಪ್ಡೇಟ್ ಮಾಡ್ತಿದ್ದಾರೆ. ಇಫ್ ಇನ್ ಕೇಸ್ ನೀವೇನಾದ್ರೂ ಉಜ್ಜೀವನ್ ಫೈನಾನ್ಷಿಯಲ್ ನಲ್ಲಿ ಶೇರ್ಸ್ ಹೋಲ್ಡ್ ಮಾಡ್ತಾ ಇದ್ರೆ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ನಿಮಗೆ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಶೇರ್ಸ್ ರಿಪ್ಲೇಸ್ ಮಾಡುತ್ತೆ. ಫಾರ್ ಎವ್ರಿ 10 ಶೇರ್ಸ್ ನಿಮಗೆ 116 ಶೇರ್ಸು ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಶೇರ್ಸು ರಿಲೇಟೆಡ್ ಆಗಿ ಕ್ರೆಡಿಟ್ ಆಗುತ್ತೆ. ನೆಕ್ಸ್ಟು ಬಜಾಜ್ ಎಲೆಕ್ಟ್ರಾನಿಕ್ಸ್ ಮೀನ್ಸ್ EMI IPO ಇವತ್ತು ನಮ್ಮ ಮಾರ್ಕೆಟಲ್ಲಿ ಲಿಸ್ಟ್ ಆಗಿದೆ ಅಲ್ವಾ. ಲಿಸ್ಟಿಂಗ್ ಟೈಮ್ನಲ್ಲಿ ಪ್ರೀವಿಯಸ್ ಆಗಿ ಮಲ್ಟಿಪಲ್ ಟೈಮ್ಸ್ ನಾವು ಅಂದ್ಕೊಂಡ ಹಾಗೆ ಗ್ರೇ ಮಾರ್ಕೆಟ್ನಲ್ಲಿ ನಿಯರ್ಲಿ 50% ಹತ್ರ ಲಿಸ್ಟಿಂಗ್ ಗೇನ್ಸ್ ಬರುತ್ತೆ ಅಂತ ಡೇಟಾ ಇದೆ ಅಲ್ವಾ. ನಿಯರ್ಲಿ 52% ಹತ್ರ ಲಿಸ್ಟ್ ಆಗಿದೆ. ಆದರೆ ಕ್ಲೋಸಿಂಗ್ ಪಾಯಿಂಟ್ ಆಫ್ ಟೈಮ್ಗೆ ಲಿಟಿಲ್ ಪ್ರಾಫಿಟ್ ಬುಕ್ಕಿಂಗ್ ಓವರ್ ಆಲ್ ಲಿಸ್ಟಿಂಗ್ ಡೇ ಗೇನ್ಸು 43% ಹತ್ರ ಕಾಣಿಸಿ ಅಲಾಟ್ ಆಗಿರುವಂಥ ಇನ್ವೆಸ್ಟರ್ಸ್ಗೆ ಒಳ್ಳೆ ಗೇನ್ ಅಂತೂ ಈ IPO ಕ್ರಿಯೇಟ್ ಮಾಡಿದ್ದೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೀವೇನಾದರೂ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕಂತ ಅಂದ್ಕೊಂಡ್ರೆ ಸೊ ನೀವು ಡೈರೆಕ್ಟಾಗಿ ಓಪನ್ ಮಾಡೋ ಬದಲು ನಾವು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರೋಂಥ ಲಿಂಕ್ನ ಕ್ಲಿಕ್ ಮಾಡಿ ಓಪನ್ ಮಾಡೋ ಮೂಲಕ ಚಾನಲ್ಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.